ನಮ್ಮ ದೈವಜ್ಞ ಬ್ರಾಹ್ಮಣ ರೇವಣಕರ್ ಪರಿವಾರ ವತಿಯಿಂದ ಇದೇ 31ನೇ ತಾರೀಕು ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ದೈವಜ್ಞ ಕಲಾ ಮಂಟಪದಲ್ಲಿ ನಾವೊಂದು ಪ್ರತಿಭಾ ಪುರಸ್ಕಾರ ಹಾಗೂ ಅಂಗವಿಕಲರಿಗೆ ಅಂದ್ರೆ ಅಸಹಾಯಕರು ಅಶಕ್ತರಿಗೆ ಒಂದು ಅವರಿಗೆ ಬೇಕಾದಂತ ಏನು ಉಪಕರಣಗಳನ್ನು ಕೊಡೋದು ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಒಂದು ಪ್ರಶಸ್ತಿ ಮೂಲಕ ಅವರಿಗೆ ಪ್ರೋತ್ಸಾಹ ಕೊಡುವಂತ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ಇದು ಕಳೆದ ನಾವು ಈ ಸಂಘ ಆಗಿ 14 ವರ್ಷ ಆಯ್ತು. 14 ವರ್ಷದಿಂದ ಈ ಸೇವೆ ನಿರಂತರವಾಗಿ ಮಾಡ್ಕೊಂತ ಬಂದಿದ್ದೀವಿ. ಇದು ದಾವಣಗೆರೆ ದೈವಜ್ಞ ರೇವಣಕರ್ ಪರಿವಾರ ಪ್ರತಿ ವರ್ಷದಂತೆ ಈ ವರ್ಷವೂ 2025-26ನೇ ಸಾಲಿನ SSLC ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಪಡೆದು ಸಾಧನೆ ಮಾಡಿದ ದೈವಜ್ಞ ಬ್ರಾಹ್ಮಣ ವಿದ್ಯಾರ್ಥಿನಿಯರಿಗೆ ಮುಂದಿನ ಜೀವನ ದಿವ್ಯ ಭವಿಷ್ಯಕ್ಕಾಗಿ ಪ್ರೋತ್ಸಾಹಿಸಲು ಸಲುವಾಗಿ ವರ್ಣರಂಜಿತ ಅದ್ದೂರಿಯಾದ ದೈವಜ್ಞ ವಿದ್ಯಾಸಿರಿ ಜಿಲ್ಲಾ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು. ಜೊತೆಗೆ ದೈವಜ್ಞ ಬ್ರಾಹ್ಮಣ ಅಂಗವಿಕಲರ ಸಹಾಯ ಹಸ್ತ ನೀಡಲಾಗುವುದು ಎಂದು ದೈವಜ್ಞ ರೇವಣಕರ್ ಪರಿವಾರ ಪ್ರಧಾನ ಕಾರ್ಯದರ್ಶಿ ಸಂಜಯ್ ರತ್ನಾಕರ್ ರೇವಣಕರ್ ತಿಳಿಸಿದ್ದಾರೆ. ಮೇ 31 ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ನಗರದ PB ರಸ್ತೆಯಲ್ಲಿರುವ ರೇಣುಕಾ ಬಡಾವಣೆಯಲ್ಲಿ ಇರುವ ದೈವಜ್ಞ ಕಲ್ಯಾಣ ಮಂಟಪದಲ್ಲಿ ಈ ವಿಜೃಂಭಣೆಯ ಕಾರ್ಯಕ್ರಮ ಸಾಧಕರ ವಿದ್ಯಾರ್ಥಿಗಳ ಮುಖ್ಯ ಅತಿಥಿಗಳ ಮಂಗಳ ವಾದ್ಯದೊಂದಿಗೆ ಪೂರ್ಣಕುಂಭದ ಸ್ವಾಗತಿಸುತ್ತೇವೆ. ಸಮಾರಂಭದ ಅಧ್ಯಕ್ಷತೆಯನ್ನು ದೈವಜ್ಞ ರೇವಣಕರ್ ಪರಿವಾರದ ನೂತನ ಅಧ್ಯಕ್ಷರಾದ ಮಂಜುನಾಥ್ ಎನ್ ರೇವಣಕರ್ ವಹಿಸಲಿದ್ದು, ಸಮಾರಂಭದಲ್ಲಿ ಉದ್ಘಾಟನೆಯನ್ನು ದಾವಣಗೆರೆ ನೂತನ ಶಾಸಕರಾದ ಶಾಮನೂರ್ ಸಮರ್ಥ್ ಮಲ್ಲಿಕಾರ್ಜುನ ನೆರವೇರಿಸಿದರು. ಮುಖ್ಯ ಅತಿಥಿಗಳಾಗಿ ಗೋವಾದ ರೇವಣಕರ್ನ ಶ್ರೀ ವಿಮಲೇಶ್ವರ ದೇವಸ್ಥಾನ ಸಮಿತಿ ಅಧ್ಯಕ್ಷರಾದ ರಾಮನಾಥ್ ಪ್ರಭು ದೇಸಾಯಿ, ದೈವಜ್ಞ ರೇವಣಕರ್ ಪರಿವಾರದ ಗೌರವಾಧ್ಯಕ್ಷರಾದ ಡಾಕ್ಟರ್ ನಲ್ಲೂರ್ ಅರುಣಾಚಲ್ ರೇವಣಕರ್, ದಾವಣಗೆರೆ ದೈವಜ್ಞ ಬ್ರಾಹ್ಮಣ ಸಮಾಜ ಅಧ್ಯಕ್ಷರಾದ ಪ್ರಶಾಂತ್ ಬಿ ವೆರ್ಣೇಕರ್, ಮೈಸೂರು ಸಮಾಜದ ಸೇವಕಿ ಶ್ರೀಮತಿ ಮೀರಾ ನಾಗೇಶ್ ರೇವಣಕರ್ ಆಗಮಿಸಲಿದ್ದಾರೆ. ಈ ಅಪರೂಪದ ಶಿಕ್ಷಣದ ಕ್ಷೇತ್ರ ಸಮಾರಂಭಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಮಕ್ಕಳಿಗೆ ಪ್ರೋತ್ಸಾಹ ಸಮಾರಂಭ ಯಶಸ್ವಿಗೊಳಿಸಬೇಕಾಗಿ ದೈವಜ್ಞ ಬ್ರಾಹ್ಮಣ ರೇವಣಕರ್ ಪರಿವಾರದ ಖಜಾಂಚಿ ಮದನ್ ರೇವಣಕರ್ ವಿನಂತಿಸಿಕೊಂಡಿದ್ದಾರೆ. ಸರ್, ನಾವು ಇದು ಜಿಲ್ಲಾ ಸರ್, ನಮ್ಮಲ್ಲಿ ಸುಮಾರು ಒಂದು 60-60 ಜನ ಮಕ್ಕಳು ಬರ್ತಾರೆ ಸರ್. ಈಗ ಆಲ್ರೆಡಿ 62 ಜನ ಬರ್ಸಿದ್ದಾರೆ. ಒಂದು 65-70 ಜನ ತನಕ ನಾವು ಇಟ್ಕೊಂಡಿದ್ದೀವಿ ಸರ್. ಹ್ಯಾಂಡಿಕ್ಯಾಪ್ ಟೋಟಲ್ 6 ಜನ ಸರ್. ನಾವು ಇದ್ರ ಜೊತೆಗೆ ಬರೇ ಅವ್ರಿಗೆ ಸನ್ಮಾನ ಒಂದೇ ಅಲ್ಲ, ಪ್ರೋತ್ಸಾಹಧನವನ್ನು ಕೊಡ್ತಾ ಇದ್ದೀವಿ ಸರ್. ಸರ್ ಯಾವುದು ಸರ್ ಏನಿಲ್ಲ ಸರ್, ಈಗ ಅಶಕ್ತರಿದ್ದಾರೆ, ಅಸಹಾಯಕರಿದ್ದಾರೆ, ಅವ್ರಿಗೆ ಮಾತ್ರ ನಾವು ಪ್ರೋತ್ಸಾಹಧನ ಕೊಡ್ತೀವಿ ಸರ್. ಈಗ ಆರ್ಥಿಕವಾಗಿ ಚೆನ್ನಾಗಿದ್ದು ಅವ್ರಿಗೇನು ಕೊಡಲ್ಲ. ಈಗ ಅವಶ್ಯಕತೆ ಇದ್ದವ್ರಿಗೆ ಕೊಟ್ಟರೆ ಮಾತ್ರ ಮುಟ್ಟುತ್ತೆ ಅನ್ನೋ ನಮ್ಮ ಪ್ರಯತ್ನ ಸರ್. ಅದನ್ನ ನಾವು ಮಾಡೋಂಥ ಪ್ರಯತ್ನ ಮಾಡ್ತೀವಿ ಸರ್. ಇದು ಕಳೆದ 14 ವರ್ಷದಿಂದ ಮಾಡ್ಕೊಂಡ್ ಬಂದಿದ್ದೀವಿ ಸರ್. ಇದನ್ನ ನಾವು ಇದು 2014ರಿಂದ ಶುರು ಮಾಡಿದಾಗ ಒಂದು ಸಣ್ಣ ಪ್ರಮಾಣದಲ್ಲಿ ಪ್ರಯತ್ನ ಮಾಡ್ಕೊಂಡ್ ಬಂದ್ವಿ. ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ಅಂದ್ರೆ ನಾವು ನಮ್ಮಲ್ಲಿ ಈಗ ಬಹಳ ಜನ ದೇವಸ್ಥಾನಗಳೆಲ್ಲ ನಮ್ದು ಕಾರವಾರ, ಕುಮಟಾ, ಗೋವಾದಲ್ಲಿದೆ. ಗೋವಾದಲ್ಲಿ ನಮ್ಮ ರೇವಣಕರ್ ನಾವು ಎಲ್ಲ ರೇವಣಕರ್ ನಡ್ಕೊಳ್ಳೋದು. ನಮ್ಮಲ್ಲಿ ಗೋತ್ರಗಳು ಬೇರೆ ಬೇರೆ, ಬೆರ್ಣೇಕರ್, ರಾಯ್ಕರ್, ಹಿಂಗೆ ರೇವಣಕರ್ ಬೇರೆ ಬೇರೆ ಗೋತ್ರಗಳಿದಾವೆ. ನಾವು ರೇವಣಕರ್ ಗೋತ್ರದ ಸೇರಿದ ಕಾರಣ ನಮ್ಮ ವಿಮಲೇಶ್ವರ ದೇವಸ್ಥಾನ ಅಂತ ಗೋವಾದಲ್ಲಿದೆ, ರೇವಣ ಅನ್ನೋ ಒಂದು ಕ್ಷೇತ್ರದಲ್ಲಿ. ಅಲ್ಲಿ ದೇವ್ರ ಮುಖವಾಡ, ಬೆಳ್ಳಿ ಪ್ರಭಾವಳಿ, ಮತ್ತೆ ಅಸಹಾಯಕರಿಗೆ ಅಂದ್ರೆ ಫೈನಾನ್ಷಿಯಲಿ ಅವ್ರಿಗೆ ಸಬಲೀಕರಣ ಇಲ್ಲದವ್ರಿಗೆ ನಾವು ಅವ್ರಿಗೆ ಫ್ರೀಯಾಗಿ ವರ್ಷ ಅವ್ರು ಅಲ್ಲಿ ಕರ್ಕೊಂಡೋಗಿ ಅವ್ರ ಕೈಯಿಂದ ಒಂದು ಸೇವೆ ಮಾಡಿಸ್ತೀವಿ ನಾವು. ಇದೊಂದು ಮಾಡುವಂತ ಪ್ರಯತ್ನ ಮಾಡ್ಕೊಂಡ್ ಬಂದಿದ್ದೀವಿ. ಮತ್ತೆ ನಾವು ನಮ್ಮ ಜಾತಿ ಮಾತ್ರ ಅಂತಲ್ಲ, ಇತರೆ ಜನಾಂಗಕ್ಕೂ ನಮ್ಮ ಕೈಲಾಸ ಮಾಡಿದ್ವಿ ನಾವು. ಕೋವಿಡ್ ಸಮಯದಲ್ಲಿ ನಾವು ಉಚಿತವಾಗಿ ನಮ್ಮ ಆಹಾರ ಕಿಟ್ ಎಲ್ಲ ಕೊಟ್ಟಿದ್ದೀವಿ. ಹಿಂಗೆ ಬೇರೆ ಬೇರೆ ತರ ರೀತಿ ಸೇವೆ ಮಾಡ್ಕೊಂಡ್ ಬಂದಿದ್ದೀವಿ. ಉಚಿತವಾಗಿ ಅಲ್ಲಿ ಹೋದವ್ರಿಗೆ ಊಟದ ವ್ಯವಸ್ಥೆ ಎಲ್ಲ ಅಲ್ಲಿ ಫ್ರೀಯಾಗಿ ನಾವು ಅಲ್ಲಿ ವ್ಯವಸ್ಥೆ ಮಾಡಿದ್ವಿ ಗೋವಾದಲ್ಲಿ.